ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ. ಪಾಕಿಸ್ತಾನದ ಮೇಲೆ ಸೇನಾ ಕಾರ್ಯಾಚರಣೆಯನ್ನ ನಡೆಸುವುದಕ್ಕೆ ಭಾರತ ಯಾವ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡಿದೆ ಅನ್ನೋದನ್ನ ಗಮನಿಸಿದ್ರಿ. ಭೂಸೇನೆ, ವಾಯುಸೇನೆ, ನೌಕಾಸೇನೆ ಮೂರೂ ಸೇನೆಗಳು ಯಾವ ರೀತಿ ಸರ್ವಸನ್ನದ್ಧವಾಗಿದೆ ಅಂತ ಹೇಳಿ ನೋಡಿದ್ರೆ, ಇನ್ನು ಪಾಕಿಸ್ತಾನದ ಸ್ಥಿತಿ ಏನು, ಪಾಕಿಸ್ತಾನ ಯಾವ ರೀತಿಯಾಗಿ ತಯಾರಿಯನ್ನ ಮಾಡಿಕೊಂಡಿದೆ? ಇರುವಂತಹ ಮಾಹಿತಿ ಪ್ರಕಾರ ಪಾಕಿಸ್ತಾನದಲ್ಲಿ ಎಷ್ಟು ಶಸ್ತ್ರಾಸ್ತ್ರಗಳಿವೆ ಅಂತಂದ್ರೆ ಕೇವಲ 96 ಗಂಟೆಗಳ ಕಾಲ ಮಾತ್ರ ಭಾರತವನ್ನ ಎದುರಿಸುವುದಕ್ಕೆ ಪಾಕಿಸ್ತಾನ ಶಕ್ತವಾಗಿದೆ ಅನ್ನುವುದು ಸದ್ಯಕ್ಕಿರುವಂತಹ ಮಾಹಿತಿ. ಆದ್ರೂ ಒಂದಿಷ್ಟು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಪಾಕಿಸ್ತಾನದಿಂದ LOCಗೆ ಹೆಚ್ಚಿನ ಶಸ್ತ್ರಾಸ್ತ್ರಗಳ ರವಾನೆಯಾಗಿದೆ. ಆ ಲೈನ್ ಆಫ್ ಕಂಟ್ರೋಲ್, ಭಾರತ ಪಾಕಿಸ್ತಾನದ ಗಡಿ ಏನಿದೆ ಅಲ್ಲಿಗೆ ಹೆಚ್ಚಿನ ಪ್ರಮಾಣಗಳ ಶಸ್ತ್ರಾಸ್ತ್ರಗಳ ರವಾನೆಯನ್ನ ಪಾಕಿಸ್ತಾನ ಕೂಡ ಮಾಡಿಕೊಂಡಿದೆ. ಗಡಿ ರಕ್ಷಣೆಗೆ ಸಿದ್ಧವಿರುವುದಕ್ಕೆ ಸೇನಾ ಕಮಾಂಡರ್ಗಳಿಗೆ ಸೂಚನೆಯನ್ನ ನೀಡುವಂತಹ ಕೆಲಸವನ್ನ ಪಾಕ್ನ ಸೇನಾಧಿಕಾರಿಗಳು ಮಾಡಿದ್ದಾರೆ. ಅದರ ಜೊತೆಗೆ ಅಬ್ದಾಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಪರೀಕ್ಷೆಯನ್ನ ಮಾಡಿದೆ ಪಾಕಿಸ್ತಾನ. ತಾನೂ ಕೂಡ ಸಮರಾಭ್ಯಾಸವನ್ನ ಮಾಡ್ತಾ ಭಾರತಕ್ಕೆ ಸಂದೇಶವನ್ನ ಕೊಡೋದು, ನಾವು ಕೂಡ ಸಿದ್ಧ ಇದ್ದೀವಿ, ನೀವು ಮಾತ್ರ ಸಮರಾಭ್ಯಾಸವನ್ನ ಮಾಡೋದಲ್ಲ ಅಂತ ಹೇಳಿ ಒಂದು ಸಂದೇಶವನ್ನ ಈ ಮಿಸೈಲ್ ಪರೀಕ್ಷೆಯ ಮೂಲಕ ನೀಡಿದೆ. ಇನ್ನು ಚೀನಾದ ಟ್ಯಾಂಕರ್ಗಳು, ಟರ್ಕಿಯ ಶಸ್ತ್ರಾಸ್ತ್ರಗಳು, ಆ ಎರಡೂ ರಾಷ್ಟ್ರಗಳು ಕೂಡ ಪಾಕಿಸ್ತಾನದ ಜೊತೆಗೆ ನಿಂತಿದ್ದಾವೆ. ಈ ಪಹಲ್ಗಾಮ್ ನರಮೇಧದ ಬಳಿಕ ಪಾಕಿಸ್ತಾನಕ್ಕೆ ಭಾರತ ಎಚ್ಚರಿಕೆಯನ್ನ ಕೊಟ್ಟಂತಹ ನಂತರ ಚೀನಾ ಬಹಿರಂಗವಾಗಿ ಹೇಳ್ಕೊಂಡಿದೆ, ಪಾಕಿಸ್ತಾನದ ಸಾರ್ವಭೌಮತೆಯನ್ನ ಕಾಪಾಡುವುದಕ್ಕೆ ನಾನು ಸಿದ್ಧ ಅಂತ ಹೇಳಿ ತನ್ನಲ್ಲಿರುವಂತಹ ಅತ್ಯಾಧುನಿಕ ಶಸ್ತ್ರಗಳನ್ನ, ಯುದ್ಧಾಸ್ತ್ರಗಳನ್ನ, ಟ್ಯಾಂಕರ್ಗಳನ್ನ ಪಾಕಿಸ್ತಾನಕ್ಕೆ ರವಾನೆ ಮಾಡಿದೆ, ಯುದ್ಧ ವಿಮಾನಗಳನ್ನ ರವಾನೆ ಮಾಡಿದೆ. ಮತ್ತೊಂದು ಕಡೆಗೆ ಟರ್ಕಿ ಕೂಡ ಶಸ್ತ್ರಾಸ್ತ್ರಗಳನ್ನ ಪಾಕಿಸ್ತಾನಕ್ಕೆ ಪೂರೈಸ್ತಾ ಇದೆ. ಅವೆಲ್ಲವೂ ಕೂಡ ಗಡಿಯಲ್ಲಿ ಬಂದು ಜಮಾವಣೆ ಆಗ್ತಿದ್ದಾವೆ. ಇನ್ನು J-10C ಯುದ್ಧ ವಿಮಾನ ಹಾಗೆ HQ-9 ಏರ್ ಡಿಫೆನ್ಸ್ ನ ತಯಾರಿಯನ್ನ ಪಾಕಿಸ್ತಾನ ಮಾಡಿಕೊಂಡಿದೆ. ಇವೆರಡೂ ಕೂಡ J-10C ಯುದ್ಧ ವಿಮಾನ ಹಾಗೆ HQ-9 ಏರ್ ಡಿಫೆನ್ಸ್ ಇದು ಚೀನಾದಿಂದ ಪಾಕಿಸ್ತಾನಕ್ಕೆ ಸಿಕ್ಕಿರುವಂತಹ ಕೊಡುಗೆ. ಭಾರತದ ವಿರುದ್ಧ ಅದನ್ನ ಬಳಸುವುದಕ್ಕೆ ಚೀನಾ ಪಾಕಿಸ್ತಾನಕ್ಕೆ ನೀಡಿದೆ. ಅದನ್ನ ಹಿಡ್ಕೊಂಡು ತಯಾರಾಗಿ ನಿಂತಿದೆ ಪಾಕಿಸ್ತಾನ ಗಡಿ ಭಾಗದಲ್ಲಿ. ಆದ್ರೆ ಇರುವಂತಹ ವರದಿಯ ಪ್ರಕಾರ ಪಾಕಿಸ್ತಾನಕ್ಕೆ ಸದ್ಯಕ್ಕೆ ಅದರ ಬಳಿ ಇರುವಂತಹ ಶಸ್ತ್ರಾಸ್ತ್ರಗಳನ್ನೇ ನಾವು ಕಂಪೇರ್ ಮಾಡಿದ್ರೆ ಭಾರತದ ವಿರುದ್ಧ ಸರಿಯಾಗಿ 4 ದಿನಗಳ ಕಾಲ, 96 ಗಂಟೆಗಳ ಕಾಲ ಹೋರಾಟ ಮಾಡುವುದು ಕೂಡ ಕಷ್ಟ ಅನ್ನುವಂಥ ಮಾತಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.